ನನ್ನೊಂದು ಪ್ರಶ್ನೆ, ಪ್ರತಿ ತಿಂಗಳು ₹500 ಇನ್ವೆಸ್ಟ್ ಮಾಡ್ತಕ್ಕಂಥ ವ್ಯಕ್ತಿ ದೊಡ್ಡ ಇನ್ವೆಸ್ಟರ್ ಆಗ್ತಾನ ಅಥವಾ ಪ್ರತಿ ತಿಂಗಳು 5ರಿಂದ 10,000 ಇನ್ವೆಸ್ಟ್ ಮಾಡ್ತಕ್ಕಂಥ ವ್ಯಕ್ತಿನ? ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ನೀವೇನು ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ ಆ ಅಮೌಂಟ್ ಎಲ್ಲ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅಂತಂದರೆ, ಯಾವುದೇ ಸಿಚುಯೇಷನ್ ಬಂದಿದೆ, ಒಂದು ಸರಿ ನೀವು ಇನ್ವೆಸ್ಟ್ಮೆಂಟ್ ಅಂತ ಕಮಿಟ್ ಆದರೆ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಸೊ ಯಾರೋ ಫ್ರೆಂಡ್ ಹೇಳಿದ್ರು ಅಥವಾ ಇನ್ನೇನೋ ಆಯಿತು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಮಾರ್ಕೆಟ್ ಬೀಳ್ತಾ ಇದೆ ಅಥವಾ ಇನ್ಯಾವುದೋ ಸಿನಾರಿಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮ್ಯೂಚುವಲ್ ಫಂಡಿಂದ ಆಗಿರ್ಬೋದು ಅಥವಾ ಸ್ಟಾಕ್ಸಿಂದ ಆದರೂ ಹೊರಗಡೆ ಬರ್ತೀವಿ. ಸೊ ಈ ಮೈಂಡ್ ಸೆಟ್ನ ನಾವು ಫಸ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಈ ಮೈಂಡ್ ಸೆಟ್ಟಿಂದ ಆಚೆ ಬಂದರೆ ಮಾತ್ರ ನಮಗೇನಾಗುತ್ತೆ ಅಂದರೆ ವೆಲ್ತ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ನಿಜ ಹೇಳಬೇಕು ಅಂತಂದರೆ ಇಲ್ಲಿ ಅಮೌಂಟ್ ಇಂಪಾರ್ಟೆಂಟ್ ಆಗಲ್ಲ, ಹ್ಯಾಬಿಟ್ ಮತ್ತು ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನೀವು ₹500 ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ನಾಳೆ ಅದನ್ನು 1000 ಮಾಡ್ಬೋದು, 2000 ಮಾಡ್ಬೋದು, 5000 ಮಾಡ್ಬೋದು, 10,000 ಮಾಡ್ಬೋದು. ಬಟ್ ನೀವು ಸ್ಟಾರ್ಟೇ ಮಾಡಿಲ್ಲ ಅಂತಂದರೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ವೆಲ್ತ್ ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಅಮೌಂಟ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ, ನಿಮ್ಮ ಮೈಂಡ್ ಸೆಟ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ನೀವು ₹100 ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೂ ಪರವಾಗಿಲ್ಲ, ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ಈ ಥರನಾಗಿರ್ತಕ್ಕಂಥ ಪ್ರಾಕ್ಟಿಕಲ್ ವಿಡಿಯೋಸ್ಗೆ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರಿದೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ.